ಮೋದಿಯ ನಿಜಗುಣ ಬಯಲ್ ಮಾಡಿದ್ರ ರಂಗಣ್ಣವರ ಮಾತಲ್ಲಿ ಸತ್ಯ ಇದೆಯಲ್ವಾ? ನೀವೇ ನೋಡಿ. ನಮಸ್ಕಾರ ಸ್ನೇಹಿತರೆ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚಿನ ದಿನಗಳಲ್ಲಿ ದೇಶದ ರಾಜಕೀಯ ಚರ್ಚೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಅನ್ನೋ ವಿಷಯ ಮತ್ತೆ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಈ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆ ಎತ್ತಿದವರಲ್ಲಿ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತ ರಂಗನಾಥ್ ಅಥವಾ ರಂಗಣ್ಣ ಅವರ ಮಾತುಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣ ಅಂತ ಹೆಸರುವಾಸಿಯಾಗಿರುವ ಅಥವಾ ಹಿರಿಯ ಪತ್ರಕರ್ತ HR ರಂಗನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗ ಇದು 33% ಈಗ ಅವ್ರದ್ದು ರಿಸರ್ವೇಶನ್ ಆಗಬೇಕೀಗ. ಹೌದು, ಅದಕ್ಕೆ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡೋದಕ್ಕೆ ಹೊರಡ್ತಾರೆ. ಈಗ 2011 ಅದಕ್ಕೊಂದು ಕಮಿಷನ್ ಮಾಡ್ತಾರೆ. ಆ ಕಮಿಷನ್ಗೆ ಸುಪ್ರೀಂ ಕೋರ್ಟಿನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿ ಅಥವಾ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರನ್ನೋ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇನ್ಯಾರೋ 4 ಜನ ಹಾಕ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಇವರು. ಈಗ ಅಬ್ಜೆಕ್ಷನ್ ಬರ್ತಿರೋದು 2-3 ತರದಲ್ಲಿ ಪ್ರತಿಪಕ್ಷಗಳದ್ದು. ನಂಬರ್ 1, ಕ್ಷೇತ್ರ ಮರುವಿಂಗಡಣೆನ 2011 ಸೆನ್ಸಸ್ ಅಲ್ಲಿ ಯಾಕೆ ಮಾಡಬೇಕು? ಈಗ ಸ್ಟಾರ್ಟ್ ಆಗಿದೆಯಲ್ಲ ಸೆನ್ಸಸ್, ಇದು ಮುಗಿದು ಹೋಗ್ಬಿಡ್ಲಿ, ಇದನ್ನೇ ತಗೊಳ್ಳೋಣ ಅಂತ. ಹಿಂದೆ ಹಳೇದ್ರಲ್ಲೇ ಮಾಡ್ಬೋದಲ್ಲ ಅಂದಾಗ ಬೇಡ ಅಂದ್ರಲ್ಲ, ಈಗ ಯಾಕಪ್ಪ ನೋಟಿನ ಅಮಾನೀಕರಣ? ಉತ್ತರ ಕೊಡಲ್ಲ ಅಷ್ಟೇ. ಇದು ಯಾಕೆ ನಾವು ಮಾಡ್ತೀವಿ ಅಷ್ಟೇ. ಏನ್ ದೊಡ್ಡ ವ್ಯತ್ಯಾಸ ಏನಾಗತ್ತಪ್ಪ? 20 ದಿನ ವ್ಯತ್ಯಾಸ ಆಗ್ಬಿಟ್ರೆ. ನಂಬರ್ 1. ನಂಬರ್ 2, ನೀವೇನಾದ್ರೂ ಹಳೆ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಪ್ರಕಾರ ಜನಸಂಖ್ಯೆ ಆಧಾರದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ಉತ್ತರ ಭಾರತೀಯರು, ಹಿಂದಿ ಭಾಷಿಕರು ನೀವು ಏನಾದ್ರೂ ದಬ್ಬಾಳಿಕೆ ಮಾರ್ಗದಲ್ಲಿ ನಿಮ್ಮ ಸ್ಥಾನಗಳನ್ನ ಜಾಸ್ತಿ ಮಾಡಿ ನಮ್ಮ ಸ್ಥಾನಗಳನ್ನು ಅಷ್ಟೇನೋ ಅಥವಾ ಕಡಿಮೆಯೋ ಅಥವಾ ಒಂದಿಷ್ಟು ಭಿಕ್ಷೆ ರೂಪದಲ್ಲಿ ಒಂದು ಚೂರೇ ಚೂರು ರೈಸೋ ಮಾಡಿದರೆ ಇಟ್ ವಿಲ್ ಬಿ ಅಪೋಸ್ಡ್ ಬೈ ಸೌತ್ ಇಂಡಿಯಾ. ಯಾಕೆ ಸಪೋರ್ಟ್ ಮಾಡಬೇಕು? ಅನುಮಾನನ ಇಟ್ಕೋಬೇಡಿ ನೀವು ಅದನ್ನ. ಇಟ್ ಹ್ಯಾಸ್ ಟು ಬಿ ಅ ಫೈಟ್, ಇಟ್ ಹ್ಯಾಸ್ ಟು ಬಿ ಅನ್ ಎಜಿಟೇಷನ್. ಅದು ಯಾವ ದಿಕ್ಕುಗಾರ ಹೊರಟೋಗಲಿ ಅಂತ ಜನನ ಹುಚ್ಚೆಬ್ಬಸಲ್ಲೇ ಬೇಕಾಗಿ ಬರುತ್ತದು. ಸಾಮಾನ್ಯವಾಗಿ ರಂಗಣ್ಣ ಅವರು ಕೇಂದ್ರ ಸರ್ಕಾರದ ಪರ ವಿಶ್ಲೇಷಣೆ ಮಾಡುವವರು ಅಂತಾನೆ ಪ್ರಸಿದ್ಧಿ. ಆದರೆ ಈಗ ಸತ್ಯದ ಕಡೆ ವಾಲ್ತಾ ಇರುವಂತೆ ಕಾಣಿಸ್ತಾ ಇದೆ. ಡಿಲಿಮಿಟೇಷನ್ ಅಂತಂದ್ರೆ ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ಇವರು ಎತ್ತಿರುವಂತಹ ಪ್ರಶ್ನೆಗಳು ಇಡೀ ದಕ್ಷಿಣ ಭಾರತದ ಜನರ ಮನಸ್ಸಲ್ಲಿ ಇರುವಂತಹ ಅನುಮಾನಗಳನ್ನ ಬಯಲು ಮಾಡುತ್ತೆ. ಈ ವಿಡಿಯೋದಲ್ಲಿ ರಂಗಣ್ಣ ಅವರು 3 ಮುಖ್ಯ ವಿಷಯಗಳನ್ನ ಬಹಳ ಖಾರವಾಗಿ ನಿಖರವಾಗಿ ಹೇಳಿದ್ದಾರೆ. ಅವು ಯಾವ್ಯಾವುದು ಅನ್ನೋದನ್ನ ಒಂದೊಂದಾಗೆ ನೋಡೋಣ. ಮೊದಲನೇದು, ಈ ಕ್ಷೇತ್ರ ಮರುವಿಂಗಡಣೆಯನ್ನ 2016ರ ಜನಗಣತಿ ಪ್ರಕಾರ ಯಾಕೆ ಮಾಡ್ತಾ ಇದ್ದೀರಾ? ಈಗಾಗಲೇ ಹೊಸ ಜನಗಣತಿ ಶುರುವಾಗಿದೆ. ಹೀಗಿರುವಾಗ 2011ರ ಹಳೆಯ ಗಣತಿಯ ಆಧಾರದ ಮೇಲೆ ಯಾಕೆ ಈಗ ಡಿಲಿಮಿಟೇಷನ್ ಮಾಡ್ತಾ ಇದ್ದೀರಿ ಅಂತ ರಂಗಣ್ಣ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ. ದೇಶದಲ್ಲಿ ಜನಸಂಖ್ಯೆ ಬದಲಾಗಿದೆ, ಹೊಸ ಗಣತಿ ನಡೀತಾ ಇದೆ. ಆದರೂ ಸರ್ಕಾರ 50 ವರ್ಷ ಹಿಂದಿನ ಡೇಟಾವನ್ನ ಬಳಸಿ ಕ್ಷೇತ್ರಗಳನ್ನ ಮರುವಿಂಗಡಿಸ್ತಾ ಇದೆ. ಇದರಿಂದ ಜನಸಂಖ್ಯಾ ನಿಯಂತ್ರಣ ಮಾಡಿದಂತ ರಾಜ್ಯಗಳಿಗೆ ದೊಡ್ಡ ನಷ್ಟವಾಗುತ್ತೆ ಅನ್ನೋದು ಸ್ಪಷ್ಟ ಅಂತ ಹೇಳಿದ್ದಾರೆ. ಇನ್ನು 2ನೇ ಪ್ರಶ್ನೆ ಇನ್ನೂ ತೀಕ್ಷ್ಣವಾಗಿದೆ. 50 ವರ್ಷದಿಂದ ಡಿಲಿಮಿಟೇಷನ್ ಮಾಡೋಕೆ ಕಾಯ್ತಾ ಇದ್ದದ್ದು ಹೌದು. ಹೀಗಿದ್ದಾಗ ಈಗ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಚುನಾವಣೆ ಸಮಯದಲ್ಲೇ ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಿದ್ದೀರಾ? ಇದಕ್ಕೆ ಕಾರಣ ಏನು ಅಂತ ರಂಗಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ರಂಗಣ್ಣ ಕೇಳಿದ ಈ ಪ್ರಶ್ನೆ ಸರ್ಕಾರದ ಉದ್ದೇಶವನ್ನ ಬಯಲು ಮಾಡಿದೆ. ಯಾಕಂದ್ರೆ ಈಗ ದಕ್ಷಿಣ ಭಾರತದಲ್ಲಿ ಚುನಾವಣಾ ಸಿದ್ಧತೆ ನಡೀತಾ ಇದೆ. ಆ ಸಮಯದಲ್ಲೇ ಈ ಬಿಲ್ ತಂದು ರಾಜಕೀಯ ಒತ್ತಡ ಹಾಕ್ತಾ ಇರೋದು ಯಾಕೆ? ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಅಂತ ಚೆನ್ನಾಗೇ ಕಾಣಿಸುತ್ತೆ. ಸೊ ದಕ್ಷಿಣದ ರಾಜ್ಯಗಳ ಧ್ವನಿಯನ್ನು ಅಡಗಿಸೋಕೆ ಈ ಸಮಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಎಲ್ಲರ ಮನಸ್ಸಲ್ಲೂ ಮೂಡತ್ತೆ. ಇನ್ನು 3ನೇದು, ರಂಗಣ್ಣ ಅವರು ವ್ಯಂಗ್ಯವಾಗಿ ಹೇಳಿದ್ದು, ಸಾಹೇಬ್ರು ಅಂದ್ರೆ ಮೋದಿ ಅವರು ಡಿಸೈಡ್ ಮಾಡಿದ್ಮೇಲೆ ಮುಗೀತು, ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಇದು ಕೇವಲ ಒಂದು ವ್ಯಂಗ್ಯ ಅಲ್ಲ, ಇದು ಸರ್ಕಾರದ ಕೆಲಸದ ಶೈಲಿಯನ್ನ ತೋರಿಸುತ್ತೆ. ಸೊ ಅವ್ರು ಮುಂದುವರೆದು ಹೇಳ್ತಾರೆ, ಇದೊಂದೇ ಘಟನೆಯಲ್ಲ, ಈ ಹಿಂದೆ ಡಿಮಾನಿಟೈಸೇಷನ್ ಮಾಡಿದಾಗ್ಲೂ ಸಹ ಹೀಗೆ ಮಾಡಿದ್ರು. ಹೇಳ್ದೆ ಕೇಳ್ದೆ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ. ನೆನಪಿರ್ಲಿ, 2016ರಲ್ಲಿ ನೋಟು ಅಮಾನ್ಯೀಕರಣ ಮಾಡಿದಾಗ್ಲೂ ಇದೇ ರೀತಿ ರಾತ್ರಿ 1 ಗಂಟೆಗೆ ಘೋಷಣೆ ಮಾಡಿ ಜನರನ್ನ ತೊಂದರೆಗೆ ದೂಡಿದ್ರು. ಯಾವುದೇ ಚರ್ಚೆ ಇಲ್ಲ, ಯಾವುದೇ ಪ್ರಶ್ನೆಗೆ ಉತ್ತರ ಇಲ್ಲ. ಈಗಲೂ ಅದೇ ಶೈಲಿ. ಸೊ ಮೋದಿ ನಿರ್ಧರಿಸಿದ ಮೇಲೆ ದೇಶವೇ ಅದನ್ನ ಒಪ್ಕೊಳ್ಬೇಕು ಅನ್ನೋ ಧೋರಣೆಯನ್ನ ರಂಗಣ್ಣ ಅವರು ಖಾರವಾಗಿ ಟೀಕಿಸಿದ್ದಾರೆ. ಆದ್ರೆ ಆಗ ಡಿಮಾನಿಟೈಸೇಷನ್ ಅನ್ನ ಇದೇ ರಂಗಣ್ಣ ಹಾಡಿ ಹೋಗಳಿದ್ರು, ಅದು ಬೇರೆ ವಿಚಾರ ಬಿಡಿ. ಇನ್ನು ರಂಗಣ್ಣ ಅವರು ಕೊನೆಗೆ ಗುಡುಗಿದ ಮಾತು ಬಹಳಾನೇ ಮುಖ್ಯ. ನಮ್ಮ ರಾಜ್ಯಕ್ಕೆ ಏನಾದರೂ ದಬ್ಬಾಳಿಕೆ ಮೂಲಕ ಕ್ಷೇತ್ರ ಮರುವಿಂಗಡಣೆ ಮಾಡಿದ್ದೇ ಆದಲ್ಲಿ, ನಮಗೆ ಮೋಸ ಮಾಡಿದ್ದೇ ಆದಲ್ಲಿ ದಕ್ಷಿಣ ಭಾರತ ಇದಕ್ಕೆ ಧ್ವನಿ ಎತ್ತೋದಂತೂ ಖಂಡಿತ. ನಾವು ಇದನ್ನ ಅಪೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಎಲ್ಲಾ ದಕ್ಷಿಣದ ರಾಜ್ಯಗಳ ಜನರ ಮಾತು. ಯಾಕಂತಂದ್ರೆ ಈ ಬಿಲ್ಲಲ್ಲಿ ಎಲ್ಲೂ ಸಹ ಪ್ರತಿ ರಾಜ್ಯದಲ್ಲೂ 50% ಜಾಸ್ತಿ ಮಾಡ್ತೀವಿ ಅನ್ನೋ ಮಾತಿಲ್ಲ. ಆದ್ರೆ ಅಮಿತ್ ಶಾ ಮತ್ತು ಮೋದಿ ಮೌಖಿಕವಾಗಿ ಮಾತ್ರ 50% ಹೆಚ್ಚು ಸೀಟುಗಳನ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಡ್ತಾರೆ.
ಬಿಲ್ಲಲ್ಲಿ ಸ್ಪಷ್ಟವಾಗಿ ಬರೆದಿರೋದು 2011ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಮಾಡಿ ಅಂತ. ಇದು ಯಾಕೆ ಮುಖ್ಯ ಅಂತಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ಮಾಡಿದ್ದಾರೆ, ಕಡಿಮೆ ಮಕ್ಕಳು, ಉತ್ತಮ ಕುಟುಂಬ ಯೋಜನೆಗಳಿದೆ. ಆದ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. 2011ರ ಡೇಟಾವನ್ನ ಬಳಸಿದ್ರೆ ದಕ್ಷಿಣಕ್ಕೆ ಸೀಟುಗಳು ಕಡಿಮೆ ಆಗತ್ತೆ. ಇದು ನೇರ ಮೋಸ ಅಂತ ರಂಗಣ್ಣ ಹೇಳ್ತಾರೆ. ಅವರ ಮಾತು ಸರಿನೇ ಇದೆ. ಸೊ ಈ ಡಿಲಿಮಿಟೇಷನ್ ಕೇವಲ ದಕ್ಷಿಣದ ರಾಜ್ಯಗಳಿಗೆ ಮಾತ್ರ ಅಲ್ಲ, ಇಡೀ ದೇಶದ ಒಗ್ಗಟ್ಟಿಗೆ ಕೊಡಲಿ ಏಟನ್ನ ಕೊಡುತ್ತೆ. ಇನ್ನು ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮೋದಿ ಅಂಡ್ ಗ್ಯಾಂಗ್ ಇಡೀ ದೇಶದ ಒಗ್ಗಟ್ಟನ್ನು ಮುರಿಯೋ ಕೆಲಸ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ. ಉತ್ತರ ದಕ್ಷಿಣ ವಿಭಜನೆಯನ್ನು ಉತ್ತೇಜಿಸುವಂತಹ ಈ ಆಟ ದೇಶದ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತರುತ್ತೆ. ಜನಸಂಖ್ಯಾ ನಿಯಂತ್ರಣ ಮಾಡಿದವರಿಗೆ ಶಿಕ್ಷೆ ಕೊಡೋದು ಯಾವ ರೀತಿ ನ್ಯಾಯ ಹೇಳಿ? ಇನ್ನು ರಂಗಣ್ಣ ಅವ್ರು ಹೇಳುವಂತೆ ದಕ್ಷಿಣ ಭಾರತ ಸುಮ್ಮನಿರೋದಿಲ್ಲ. ಕರ್ನಾಟಕದ, ತಮಿಳುನಾಡು, ಕೇರಳ ಎಲ್ಲರೂ ಸಹ ಒಗ್ಗಟ್ಟಾಗಿ ಧ್ವನಿ ಎತ್ತುತ್ತಾರೆ. ಇದು ಕೇವಲ ರಾಜಕೀಯ ವಿಷಯ ಅಲ್ಲ, ಇದು ನಮ್ಮ ಭವಿಷ್ಯದ ವಿಷಯ. ಇದು ಕೇವಲ ರಾಜಕೀಯ ವಿಷಯ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ಭವಿಷ್ಯದ ವಿಷಯ, ನಮ್ಮ ಭವಿಷ್ಯ, ನಮ್ಮ ರಾಜ್ಯಗಳ ಅಭಿವೃದ್ಧಿ, ನಮ್ಮ ಪ್ರಾತಿನಿಧ್ಯ, ನಮ್ಮ ಧ್ವನಿ, ಇವುಗಳನ್ನ ಒಂದು ಬಿಲ್ ಮೂಲಕ ಕಸಿದುಕೊಳ್ಳೋ ಪ್ರಯತ್ನವನ್ನ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗತ್ತೆ, ಪತ್ರಕರ್ತರು ಇನ್ನೂ ಸಹ ಸತ್ಯ ಹೇಳೋ ಧೈರ್ಯವನ್ನ ಕಳೆದುಕೊಂಡಿಲ್ಲ ಅಂತ. ಸೊ ರಂಗಣ್ಣ ಅವರು ಈಗ ಮಾಡ್ತಾ ಇರುವಂತೆ ಪ್ರಶ್ನೆಗಳನ್ನ ಕೇಳೋದು ನಮ್ಮ ಜವಾಬ್ದಾರಿ. ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ ಅಂತ ಹೇಳುತ್ತೆ, ಆದ್ರೆ ಬಿಲ್ಲಲ್ಲಿ ಆ ಗ್ಯಾರಂಟಿನೇ ಇಲ್ಲ. ಸೊ ಮೌಖಿಕ ಭರವಸೆಗಳು ಮಾತ್ರನಾ? ಇದು ಜನರನ್ನ ಮರಳು ಮಾಡೋ ಆಟ ಅಲ್ಲದೆ ಮತ್ತಿನ್ನೇನಾಗೋಕ್ ಸಾಧ್ಯ? ಇಲ್ಲಿ ಮತ್ತೊಂದು ಮೂಲಭೂತ ಪ್ರಶ್ನೆ ಎದ್ದಿದೆ. ಡಿಲಿಮಿಟೇಷನ್ ಪ್ರಕ್ರಿಯೆ ನಿಜವಾಗ್ಲೂ ನ್ಯಾಯಯುತವಾಗಿದೆಯಾ ಅಥವಾ ಅದು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಬೇಕು. ಒಟ್ಟಲ್ಲಿ ಈ ಕ್ಷೇತ್ರ ಮರುವಿಂಗಡಣೆ ಅನ್ನೋದು ಕೇವಲ ತಾಂತ್ರಿಕ ಪ್ರಕ್ರಿಯೆ ಅಲ್ಲ, ಇದು ರಾಜಕೀಯ, ಸಾಮಾಜಿಕ ಮತ್ತು ಪ್ರಾದೇಶಿಕ ಸಮತೋಲನವನ್ನ ಸ್ಪರ್ಶಿಸುವ ಮಹತ್ವದ ವಿಷಯ. ಇದನ್ನ ಜಾರಿಗೆ ತರುವಾಗ ಪಾರದರ್ಶಕತೆ, ನ್ಯಾಯ ಮತ್ತು ಸಮಾನತೆ ಅತ್ಯಂತ ಮುಖ್ಯ. ಸೊ ಈ ಡಿಲಿಮಿಟೇಷನ್ ದೇಶದ ಒಗ್ಗಟ್ಟನ್ನು ಮುರಿಯೋ ಕೆಲಸ ಆಗಬಾರ್ದು. ದಕ್ಷಿಣ ಭಾರತ ತನ್ನ ಹಕ್ಕುಗಳನ್ನು ರಕ್ಷಿಸೋಕೆ ಯಾವ ಮಟ್ಟದ ಹೋರಾಟಕ್ಕಾದ್ರೂ ಸಿದ್ಧ. ರಂಗಣ್ಣ ಅವರಂಥ ಪತ್ರಕರ್ತರು ಧ್ವನಿ ಎತ್ತುತ್ತಾ ಇರೋದು ಸರಿಯಾದ ಕೆಲಸ. ಸೊ ಜನ ಈಗ ಎಚ್ಚರ ಆಗಬೇಕು. ನಮ್ಮ ರಾಜ್ಯಗಳ ಹಿತವನ್ನ ನಾವೇ ಕಾಯ್ದುಕೊಳ್ಬೇಕು. ಇದು ಕೇವಲ ಒಂದು ಬಿಲ್ ಅಲ್ಲ, ಇದು ಭಾರತದ ಫೆಡರಲ್ ರಚನೆಗೆ ಒಂದು ಪರೀಕ್ಷೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನ ಇನ್ನಷ್ಟು ಜನರಿಗೆ ತಲುಪಿಸಿ. ದಕ್ಷಿಣ ಭಾರತ ಒಗ್ಗಟ್ಟಾಗಿ ನಿಲ್ಲತ್ತೆ. ನಮ್ಮ ಧ್ವನಿಯನ್ನ ಯಾರೂ ಅಡಗಿಸೋಕ್ ಸಾಧ್ಯ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.